I'll just repeat. ನೀವು PO ಕ್ರಿಯೇಟ್ ಮಾಡಬೇಕಾದ್ರೆ ಡೈರೆಕ್ಟ್ ಕೆ ತಗೊಂಡ್ ಮಾಡಿ, ಕೆ ಇಲ್ಲದೆ ಮಾಡಿದ್ರೆ ಈ ರೀತಿ ಪ್ಲಾಂಟ್ ಬರುತ್ತೆ. ಕನ್ಸೈನ್ಮೆಂಟ್ ಕ್ಯಾಟಗರಿ ಕೆ ಕನ್ಸಿಡರ್ ಮಾಡಿಕೊಂಡು PO ಮಾಡಬೇಕು. ಅವಾಗ ಯು ಕ್ಯಾನ್ ಅಬ್ಸರ್ವ್ ದಟ್ ಅಂಡರ್ ವೆಂಡರ್ ಕನ್ಸೈನ್ಮೆಂಟ್. ಫೈನ್. ನೆಕ್ಸ್ಟ್ ಸ್ಟೆಪ್, ಟ್ರಾನ್ಸ್ಫರ್ ಪೋಸ್ಟಿಂಗ್ MB1B. MB1B ನೋಡಿ, ಇಲ್ಲಿ ಮೂವ್ಮೆಂಟ್ ಟೈಪ್ ಕೇಳ್ತದೆ. MB1B ಮೂವ್ಮೆಂಟ್ ಟೈಪ್ 411 ಸ್ಪೆಷಲ್ ಸ್ಟಾಕ್ ಕೆ. ಮೂವ್ಮೆಂಟ್ ಟೈಪ್ ಮೀನಿಂಗ್ ಬರ್ಕೊಳ್ಳಿ. ನೋಡಿ, 411K ಟ್ರಾನ್ಸ್ಫರ್ ಪೋಸ್ಟಿಂಗ್ ಕನ್ಸೈನ್ಮೆಂಟ್ ಟು ಓನ್. ಸ್ಕ್ರೀನ್ ಕಾಣ್ತಿದೆಯಲ್ಲ? ಬರ್ಕೊಳ್ಳಿ. ಟ್ರಾನ್ಸ್ಫರ್ ಪೋಸ್ಟಿಂಗ್ ಕನ್ಸೈನ್ಮೆಂಟ್ ಟು ಓನ್ 411K. ಎಂಟರ್ ಮಾಡ್ತೀನಿ. ಇದು ಬರ್ಕೊಳ್ಳಿ. ಇದು ಪ್ಯಾರಾಮೀಟರ್ಸ್ ಫಾರ್ ಪ್ಲಾಂಟ್ YIBP ನಾಟ್ ಮೇಂಟೈನ್ಡ್ ಇನ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಬರ್ಕೊಳ್ಳಿ, ಎರರ್ ತೋರಿಸ್ತಾ ಇದೆ. ಅಂದ್ರೆ ಟ್ರಾನ್ಸ್ಫರ್ ಪೋಸ್ಟ್ ಮಾಡಕ್ಕೆ ಮೂವ್ಮೆಂಟ್ ಟೈಪ್ಸ್ ಅಲೋ ಆಗಿಲ್ಲ ಈ ಪ್ಲಾಂಟ್ಗೆ ಅಂತ ಅರ್ಥ. ಪ್ಯಾರಾಮೀಟರ್ಸ್ ಫಾರ್ ಪ್ಲಾಂಟ್ YIBP ನಾಟ್ ಮೇಂಟೈನ್ಡ್ ಇನ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಮೀನಿಂಗ್ ಮೂವ್ಮೆಂಟ್ ಟೈಪ್ಸ್ for transfer posting with respect to inventory management, this plant parameters are not maintained. We have to maintain that, then only we can proceed with transfer posting. ಇದೇನ್ ಕಾಣ್ತಾ ಇದೆಯೋ ಹಾಗೆ ಬರ್ಕೊಳ್ಳಿ. Observe the screen. I'll double click on this. ಆಮೇಲೆ ಇಲ್ಲಿ ಕ್ಲಿಕ್ ಆನ್ ಪ್ಲಾಂಟ್ ಪ್ಯಾರಾಮೀಟರ್ಸ್. ಕ್ಲಿಕ್ ಆನ್ ಪ್ಲಾಂಟ್ ಪ್ಯಾರಾಮೀಟರ್ಸ್. ನೋಡಿ, ಇದು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಲ್ಲಿ, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂಡ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಅಲ್ಲಿ, ಫಿಸಿಕಲ್ ಇನ್ವೆಂಟರಿ ಇದೆ ಪ್ಲಾಂಟ್ ಪ್ಯಾರಾಮೀಟರ್ಸ್. ಇದು IMG ಇಲ್ಲಿ ಬರುತ್ತೆ. SPRO IMG, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂಡ್ ಫಿಸಿಕಲ್ ಇನ್ವೆಂಟರಿ, ಅದರಲ್ಲಿ ಪ್ಲಾಂಟ್ ಪ್ಯಾರಾಮೀಟರ್ಸ್. ಐ ವಿಲ್ ಗೋ ಟು ದಿಸ್ ಪ್ಲಾಂಟ್ ಪ್ಯಾರಾಮೀಟರ್ಸ್. ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಬರ್ಕೊಳ್ಳಿ. ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಪ್ಲಾಂಟ್ YIBP ಇಲ್ಲಿ ಮೂವ್ಮೆಂಟ್ ಟೈಪ್ ಅಲೋಡ್, ಇದು ಚೆಕ್ ಮಾಡಬೇಕು. ಮೂವ್ಮೆಂಟ್ ಟೈಪ್ ಅಲೋಡ್ ಬರ್ಕೊಂಡ್ರೆ ಇದು? ಎಸ್ ಸರ್. ಇದನ್ನ ಸೇವ್ ಮಾಡಿ. ಈಗ again I'll enter. ನೋಡಿ, it takes me to the next screen. ಇಲ್ಲಿ I have to mention the vendor. Vendor number ಏನು? 256 sir. 7256 ಅಲ್ಲ? Yes sir. 700256 sir. 00 ನಾ 30 sir? 00 sir. ಓಕೆ, ಲೋಡ್ ಆಗ್ತದೆ, ಒಂದು ನಿಮಿಷ ನೋಡಿ. ಇಲ್ಲ, 30 ಇದೆ. 700256. ಓಕೆ. ರಿಸೀವಿಂಗ್ ಸ್ಟೋರೇಜ್ ಲೊಕೇಶನ್ YBSL. ನೋಡಿ, 2000 ಇದೆಲ್ಲ ಕ್ವಾಂಟಿಟಿ. 2000 ಅಲ್ಲಿ ಲೆಟ್ ಅಸ್ ಅಸ್ಯೂಮ್ ದಟ್ ಐ ವಿಲ್ ಟೇಕ್ ಓನ್ಲಿ 800 ತಗೊಳ್ತೀನಿ ಅಂತ ಅನ್ಕೋಣ. ಸಾರಿ, ಇಲ್ಲಿ ಮೆಟೀರಿಯಲ್ ಎಂಟರ್ ಮಾಡಬೇಕು. ಇಲ್ಲಿ ಕ್ವಾಂಟಿಟಿನಲ್ಲಿ ಐ ಜಸ್ಟ್ ಮೆನ್ಷನ್ 800 ತಗೊಳ್ತೀನಿ. ಇದು ಬರ್ಕೊಳ್ಳಿ. ಇದು
ಎಂಟರ್ ಮಾಡಿದೆ, ಮತ್ತೆ ಇದನ್ನ ಸೇವ್ ಮಾಡ್ತೀನಿ. ಡಾಕ್ಯುಮೆಂಟ್ ನಂಬರ್ ಬರ್ಕೊಳ್ಳಿ, 10442 ಪೋಸ್ಟೆಡ್. posted. So I'll come back again. Stock overview. ನೋಡಿ ಏನ್ ಚೇಂಜ್ ಆಗಿದೆ ಸ್ಟಾಕ್ ಅಲ್ಲಿ? ಔಟ್ ಆಫ್ 2000 ಸರ್ 1200 ಅಷ್ಟೇ ಉಳಿದೈತೆ ಸರ್. ವೆಂಡರ್ 800 ಸ್ಟೋರೇಜ್ ಲೊಕೇಶನ್ ಗೆ ಶಿಫ್ಟ್ ಆಗಿದೆ. ಅಂದ್ರೆ ಈಗ 800 ಮಾತ್ರ ಪೇಮೆಂಟ್ ಮಾಡ್ತೀವಿ. So payment as per consumption. Another 1200 ಗೆ still vendor remains the owner. ಅದು ನಿಮ್ಗೆ ಇನ್ನ ಪ್ಲಾಂಟ್ ಬಂದಿಲ್ಲ ಸ್ಟಾಕ್. ಅರ್ಥ ಆಯ್ತಲ್ಲ? Yes sir. So that is transfer. ಸರ್ ಇನ್ನೊಮ್ಮೆ ಹೇಳ್ರಿ ಸರ್, ನಂಗೆ ತಿಳಿಲಿಲ್ಲ ಸರ್. ಈಗ 2000 ಇತ್ತಲ್ಲ ವೆಂಡರ್ ಕನ್ಸೈನ್ಮೆಂಟ್, ಮೊದಲು ಎಷ್ಟಿತ್ತು? Yes sir, yes sir, 2000 ಇತ್ತು ಸರ್. 2000 ಇತ್ತು. ಆ 2000 ಅಲ್ಲಿ ನಾವು ಎಷ್ಟು ಸ್ಟಾಕ್ ತಗೊಂಡ್ವಿ ಪ್ಲಾಂಟ್ ಗೆ? 800 ಸರ್. 800 ತಗೊಂಡು ಎಷ್ಟು ಉಳಿಬೇಕು? 1200 ಸರ್. 1200 ಉಳಿದಿದೆಯಲ್ಲ ಅಲ್ಲಿ? ಹಾ ಸರ್. ಈ 1200 ಗೆ ಸ್ಟಿಲ್ ವೆಂಡರ್ ಈಸ್ ದಿ ಓನರ್. ಈ 1200 ವೆಂಡರ್ ಕನ್ಸೈನ್ಮೆಂಟ್ ಸ್ಟಾಕ್ ಅಂತಲೇ ರಿಫ್ಲೆಕ್ಟ್ ಆಗ್ತಾ ಇದೆ. ತಿಳಿತಲ್ಲ? Yes sir, ತಿಳಿತು. So last payment MRKO. ಸರ್ ಇದರದ ಏನು ಪಾತ್ ಅದ ಸರ್ ಪೇಮೆಂಟ್ ಅದ? ಕನ್ಸೈನ್ಮೆಂಟ್ ಅಂಡ್ ಪೈಪ್ಲೈನ್ ಸೆಟಲ್ಮೆಂಟ್ ಇದು MRKO. ಓಕೆ ಸರ್. ಓಕೆ ಸರ್. ಪೈಪ್ಲೈನ್ ಗೆ ಕನ್ಸೈನ್ಮೆಂಟ್ ಎರಡಕ್ಕೂ ಇಲ್ಲಿ ಪೈಪ್ಲೈನ್ ತೆಗ್ಬಿಡಿ, ಬರೀ ಕನ್ಸೈನ್ಮೆಂಟ್ ಸಾಕು. ಅದು ಲೋಡ್ ಆಗ್ತದೆ, ಸ್ವಲ್ಪ ಸ್ಲೋ ಇದೆ, ಲೋಡ್ ಆಗ್ತದೆ. ನೋಡಿ ನಾನು ಪೈಪ್ಲೈನ್ ತೆಗಿತೀನಿ, ಬರೀ ಕನ್ಸೈನ್ಮೆಂಟ್ ಇರುತ್ತೆ. ಇಲ್ಲಿ ಡಿಸ್ಪ್ಲೇ ಅಂಡ್ ಸೆಟಲ್ ಎರಡಿದೆ, ಒಂದು ಡಿಸ್ಪ್ಲೇ ಇನ್ನೊಂದು ಸೆಟಲ್. ಸೊ ಈ ವೆಂಡರ್ಗೆ ಕನ್ಸೈನ್ಮೆಂಟ್ ಪೇಮೆಂಟ್ ಏನ್ ಮಾಡಬೇಕಿದೆ ಅನ್ನೋದನ್ನ ಫಸ್ಟ್ ಡಿಸ್ಪ್ಲೇ, ವಿ ಹ್ಯಾವ್ ಟು ಜಸ್ಟ್ ಅಬ್ಸರ್ವ್ ಅಂಡ್ ವೆರಿಫೈ ಕರೆಕ್ಟ್ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡಿ, ಅದಾದ್ಮೇಲೆ ಸೆಟಲ್ ಮಾಡಬೇಕು. ಈ ಫಸ್ಟ್ ಡಿಸ್ಪ್ಲೇ ನಲ್ಲಿ ಪ್ರೊಸೆಸಿಂಗ್ ಡಿಸ್ಪ್ಲೇ, ಎಕ್ಸಿಕ್ಯೂಟ್ ದಿಸ್. ಅಬ್ಸರ್ವ್ ಮಾಡಿ, ಇದು ಕ್ವಾಂಟಿಟಿ ಎಷ್ಟು ತೋರಿಸ್ತದೆ ಇಲ್ಲಿ? 800 ಸರ್. ಬಟ್ ನಾವು ಟೋಟಲ್ ಎಷ್ಟು ತಗೊಂಡಿದೀವಿ ಸರ್? 1200 ತಗೊಂಡಿದ್ವಿ. ಇದು 2000 ತಗೊಂಡಿದ್ವಿ. ಟೋಟಲ್ 2000 ತಗೊಂಡಿದೀವಿ. 2000 ತಗೊಂಡಿದ್ವಿ. 2000 ಟೋಟಲ್. ಬಟ್ ಅದರಲ್ಲಿ ಕನ್ಸಂಪ್ಷನ್ ಎಷ್ಟು ಕಳಿಸಿರೋದು? ಪ್ರೊಡಕ್ಷನ್ ಗೆ 800 ಮಾತ್ರ ಕಳಿಸಿದ್ವಿ. 800 ಕರೆಕ್ಟ್ ಆಗಿ ಈ ಅಮೌಂಟ್ ಇದೆಯಾ ಅಂತ ವೆರಿಫೈ ಮಾಡಬೇಕು. ಓಕೆ ಸರ್.
ಓಕೆ, ಈ 800 ಈ ಅಮೌಂಟ್ ಕರೆಕ್ಟ್ ಇದೆಯಾ ಅಂತ. ಆಮೇಲೆ ಡಾಕ್ಯುಮೆಂಟ್ ನಂಬರ್ ನೋಡಿ ಆಟೋಮೆಟಿಕ್ ತಗೊಂಡಿದೆ, ಆಗ್ಲೇ ಬರ್ಕೊಂಡ್ರಲ್ಲ ಅದು ಡಾಕ್ಯುಮೆಂಟ್ ನಂಬರ್, ಎಸ್ ಸರ್, ಅದೇ ಇದೆಯಾ ನೋಡಿ. 10442 ಎಸ್ ಸರ್, ಕರೆಕ್ಟ್ ಸರ್, ಕರೆಕ್ಟ್. ಸೊ ಇದು ವೆರಿಫೈ ಮಾಡ್ಕೊಂಡ್ಮೇಲೆ ವಿಲ್ ಕಮ್ ಬ್ಯಾಕ್. ಇಲ್ಲಿ ಸೆಟಲ್ಡ್ ಅಂತ ಇದೆ ನೋಡಿ, ಸೆಟಲ್ಡ್ ಅದು ಕ್ಲಿಕ್ ಮಾಡಬೇಕು, ಮತ್ತೆ ಎಕ್ಸಿಕ್ಯೂಟ್ ಮಾಡ್ತೀವಿ. ಪೇಮೆಂಟ್ಸ್ ಫೈನಾನ್ಸ್ ಕಡೆಯಿಂದ ಆಗತ್ತೆ, ಪೇಮೆಂಟ್ ಮಾಡೋದು ಅವ್ರ ಕಡೆಯಿಂದ. ನೋಡಿ ಇದನ್ನ ಈಗಾಗಲೇ ನಿಮ್ಗೆ ತೋರಿಸಿದೀನಿ ಅನ್ಸುತ್ತೆ, ಎಕ್ಸೆಲ್ ಶೀಟ್ಗೆ ಅಥವಾ ವರ್ಡ್ಗೆ ಅಥವಾ ಲೋಕಲ್ ಫೈಲ್ಗೆ. ಇದನ್ನ ಕ್ಲಿಕ್ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಓಕೆ, ದಿಸ್ ಈಸ್ ಅಬೌಟ್ ಕನ್ಸೈನ್ಮೆಂಟ್ ಪಾರ್ಟ್. ಇದರಲ್ಲಿ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಹೇಳ್ತೀನಿ ನೋಡಿ. ಇಲ್ಲಿ ಡಿಸ್ಪ್ಲೇ ಆಪ್ಷನ್ಸ್ ಅಲ್ಲಿ ವಿತ್ಡ್ರಾಲ್ಸ್ ನಾಟ್ ಸೆಟಲ್ಡ್ ಅಂತ ಇದೆಯಲ್ಲ, ಎಸ್ ಸರ್, ಇದು ಸೆಲೆಕ್ಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಇದು ಫಸ್ಟ್ ಚೂಸ್ ಅಂಡರ್ ಪ್ರೊಸೆಸಿಂಗ್ ಡಿಸ್ಪ್ಲೇ, ಅಂಡರ್ ಪ್ರೊಸೆಸಿಂಗ್ ಡಿಸ್ಪ್ಲೇ and display options withdrawals not settled. yes sir. ಆಮೇಲೆ you can click on settled withdrawals. Settled withdrawals. Document number ಹೇಳಿ. 10442 sir. ಇದು ಪೇಮೆಂಟ್ ಗೆ ಪ್ರೊಸೆಸ್ ಆಗ್ಬೇಕು. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ಸೆಟಲ್ ಆಗಿರೋದು ಸೆಟಲ್ಡ್ ಅಂತ ಬರುತ್ತೆ. ಈಗ ಕರೆಂಟ್ಲಿ ನಮ್ಗೆ ಏನ್ ತೋರಿಸುತ್ತೆ, ವಿತ್ಡ್ರಾಯಲ್ಸ್ ನಾಟ್ ಸೆಟಲ್ಡ್. ವಿಲ್ ಗೆಟ್ ದಿ ಇನ್ಫಾರ್ಮೇಶನ್. ನೋಡಿ ಇಲ್ಲಿ ಸೆಟಲ್ ಅಂತ ಕೊಡ್ತೀನಿ, ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಇಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಒನ್ಸ್ ವಿತ್ ದಟ್ it is settled for the vendor, then we can see that under display under settled documents, settled withdrawals ಎಲ್ಲ ನೋಡಬಹುದು. ಮತ್ತೆ ಇದಕ್ಕೆ ನೆನ್ನೆ ಡಿಸ್ಕಸ್ ಮಾಡಿದ್ವಲ್ಲ, ಇನ್ವೆಂಟರಿ ಅಕೌಂಟ್ BSX ಡೆಬಿಟ್ ಆಗುತ್ತೆ, ಕನ್ಸೈನ್ಮೆಂಟ್ ಲಯಬಿಲಿಟೀಸ್ ಕ್ರೆಡಿಟ್ ಆಗುತ್ತೆ. ಬರ್ಕೊಳ್ಳಿ, ಕನ್ಸೈನ್ಮೆಂಟ್ ಲಯಬಿಲಿಟೀಸ್ KON. ಒಂದು just show that as well. ನೋಡಿ ಕನ್ಸೈನ್ಮೆಂಟ್ ಪೇಯಬಲ್ಸ್ KON ಅದು ಬರ್ಕೊಳ್ಳಿ. KON ಕನ್ಸೈನ್ಮೆಂಟ್ ಲಯಬಿಲಿಟೀಸ್. Sir, consignment liabilities KON ಅಂತ ಬರ್ಕೊಳ್ಳಿ. ಇನ್ವೆಂಟರಿ ಅಕೌಂಟ್ BSX. ನೀವು ಇನ್ವೆಂಟರಿ ಅಕೌಂಟ್ ಅಲ್ಲಿ ಅಂದ್ರೆ ಮೆಟೀರಿಯಲ್ಸ್ ರಿಸೀವ್ ಮಾಡ್ಕೊಂಡಾಗ ಮೆಟೀರಿಯಲ್ ಲೆಡ್ಜರ್ ಅಲ್ಲಿ ಇಟ್ ವಿಲ್ ಗೆಟ್ ಕ್ರೆಡಿಟೆಡ್, ಮೆಟೀರಿಯಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ.
ಮತ್ತೆ ವೆಂಡರ್ ಪೇಮೆಂಟ್ ಮಾಡಬೇಕಾಗಿರೋದು ಅಮೌಂಟ್ ಡೆಬಿಟ್ ಆಗುತ್ತೆ. ಅದೇ ರೀತಿ ಅಸೆಟ್ ಅಕೌಂಟ್, ಇನ್ವೆಂಟರಿ ಇಂದ ಓನ್ ಮಾಡಿದಾಗ ಸ್ಟಾಕ್, ವೆನ್ ಯು ಟ್ರಾನ್ಸ್ಫರ್ ಪೋಸ್ಟ್ ಇಟ್ ವಿಲ್ ಗೆಟ್ ಡೆಬಿಟೆಡ್. ದೆನ್ ಕನ್ಸೈನ್ಮೆಂಟ್ ಲಯಬಿಲಿಟಿ, KON. For vendor account, it will get credited. ಇದರಲ್ಲಿ ಪ್ರೊಡಕ್ಷನ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಬರುತ್ತೆ, ಪ್ರೊಡಕ್ಷನ್ ಪ್ಲಾನಿಂಗ್ ಮಾಡುವಂತವ್ರದ್ದು. ಆಗ 261K ಅಂತ ಒಂದು ಮೂವ್ಮೆಂಟ್ ಟೈಪ್ ಇದೆ. I'll just go to that as well. ಇದು ಮೂವ್ಮೆಂಟ್ ಟೈಪ್ಸ್ ಅಲ್ಲಿ ಫರ್ದರ್ ಡಿಸ್ಕಸ್, ನಿಮ್ಗೆ ಇದು ಇನ್ಫಾರ್ಮೇಶನ್ ಹೇಳ್ತೀನಿ. ನೋಡಿ ಹಿಂದಿಲಿದೆ ಇದು 261K. ಹಿಂದಿ ಓದಕ್ ಬರುತ್ತಲ್ಲ? ಹಾ ಸರ್ ಬರ್ತಾ ನೋಡಿ, ಕನ್ಸೈನ್ಮೆಂಟ್ GI ಕನ್ಸೈನ್ಮೆಂಟ್ ಇಂದ ಗೂಡ್ಸ್ ಇಶ್ಯೂ ಆಯ್ತು ಅಂತ. So movement type separate topic ಇದೆ. I'll further discuss few more things about movement type, going bit in detail. ಇದು ಕನ್ಸೈನ್ಮೆಂಟ್ ಸ್ಟಾಕ್ ಬಗ್ಗೆ. ಇದು ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಿ. ಶ್ರೀನಿವಾಸ್, you can just give a call to me, ಒಂದು ಕಾಲ್ ಮಾಡಿ. ನಿಮ್ಗೆ ಟೈಮಿಂಗ್ಸ್. Okay sir. Nikhil, how are you occupied, Nikhil? Are you comfortable either if it is in morning or evening? Yeah, I'm ready. Whenever I'm ready, man. Morning is also okay. Okay, let At me what have time some discussion. Tell me, I'll. Okay. Yes, Okay. I'll post the message in a short while.